ಹಲೋ ಸ್ನೇಹಿತರೆ, ಇವತ್ತು ಮಡಿಕೇರಿಯಿಂದ ಹೊಸ ಪ್ರೊಫೈಲ್ ಬಂದಿದೆ. ಹೆಸರು ಸುಷ್ಮಾ ಪಾಟೀಲ್ ಅಂತ. ವಯ 37 ನಡೀತಾ ಇದೆ. ಇವಳ ಸಮಸ್ಯೆ ನೋಡಿ, ಯಜಮಾನರು ಮಾಡುವಾಗ ಚಪಾತಿ ಅಗಲವಾಗುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಕಾರಣ ಯಜಮಾನರದು ತುಂಬಾನೇ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಸಮಸ್ಯೆ ಇವರು ಎದುರಿಸುತ್ತಿದ್ದಾರೆ. ಊರು ಬಂದ್ಬಿಟ್ಟು ಮಡಿಕೇರಿ ಆ್ಯಂಡ್ ಸದ್ಯದ ಇವಳ ಪರಿಸ್ಥಿತಿ ನೋಡೋದಾದರೆ ತೃಪ್ತಿ ಆಗುವವರೆಗೆ ಒಂದು ಸಲ ಕೂಡ ನಾನು ಆಟ ಆಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಕೆಲಸ ಬಂದ್ಬಿಟ್ಟು ಆನ್ಲೈನ್ ಅರ್ನಿಂಗ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿ ತಾವು ಆನ್ಲೈನ್ನಲ್ಲಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಮುಖ್ಯವಾಗಿ ಸ್ನೇಹಿತರೆ, ಇವಳ ಬಯಕೆ ನೋಡಿ, ತುಂಬ ದಪ್ಪ ಇರುವ ಗೂಟ ಒಂದು ಸಲ ಇಟ್ಟಿಕೊಳ್ಳಬೇಕು ಎಂದು ಹೇಳಿಕೊಂಡಿದ್ದಾರೆ. ಈ ಒಂದು ಆಸೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ಸ್ನೇಹಿತರೆ 37ನೇ ವಯದಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ನಿಮ್ಮ ಅನಿಸಿಕೆ ತಿಳಿಸಿ. ಖಂಡಿತ ಸಂಪರ್ಕಿಸುತ್ತಾರೆ. ಇವಳು ಸ್ನೇಹಿತರೆ ತನ್ನ ಸಾಮರ್ಥ್ಯದ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡಿದ್ದಾರೆ. ಇವಳ ಚಪಾತಿ ಬಣ್ಣ ಗುಲಾಬಿ ಬಣ್ಣದಾಗಿರುತ್ತದೆ. 3 ಇಂಚ್ ಅಗಲ ಆಗುವ ಸಾಮರ್ಥ್ಯ ಕೂಡ ಹೊಂದಿದೆ ಎಂದು ಹೇಳಿಕೊಂಡಿದ್ದಾರೆ. ನಿಮ್ಮದು ಎಷ್ಟೇ ದಪ್ಪ ಇರಲಿ ಸುಲಭವಾಗಿ ತೆರೆದುಕೊಳ್ಳುತ್ತದೆ. ಚಪಾತಿಯ 2 ತುಟಿಗಳು ಅಗಲವಾದಷ್ಟು ದೇಹಕ್ಕೆ ಹೆಚ್ಚು ನೆಮ್ಮದಿ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮದು ದಪ್ಪ ಇದ್ದಷ್ಟು ಚಪಾತಿಯ ಬಾಗಿಲು ಅಗಲವಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ನೆಮ್ಮದಿ ಸಿಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಮಾಡಿಸಿಕೊಳ್ಳುವಾಗ ಆಗುತ್ತಿರುವ ಎಲ್ಲ ಸಮಸ್ಯೆಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಅವರ ಮೂಲಂಗಿಯಲ್ಲಿ ಶಕ್ತಿ ಇಲ್ಲ. ಮಸ್ಟರ್ಡ್ ಆಯಿಲ್ ಇಂದ ಪ್ರತಿದಿನ ಮಸಾಜ್ ಕೂಡ ಮಾಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರ ಮೂಲಂಗಿಯಲ್ಲಿ ಶಕ್ತಿ ಇಲ್ಲ. ಅದೇ ರೀತಿ ಅಲ್ವೇರಾ ಜೆಲ್ಲಿಂದ ಕೂಡ ಇವರು ಮಸಾಜ್ ಮಾಡುತ್ತಿದ್ದಾರೆ. ಸೊ ಏನೆಲ್ಲ ಪ್ರಯತ್ನ ಪಟ್ಟಿದರೂ ಅವರ ಸೈಜಲ್ಲಿ ಹಾಗೂ ಅವರ ಒಂದು ಸಮಯದಲ್ಲಿ ಬದಲಾವಣೆ ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹಾಗೂ ಅವರ ಮೂಲಂಗಿ ಒಳಗೆ ಹೋಗುವಾಗ ಚಪಾತಿಯ 2 ತುಟಿಗಳು ಅಗಲವಾಗುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಈ ಒಂದು ಕಾರಣದಿಂದ ಸ್ನೇಹಿತರೆ ಸಿಗಬೇಕಾದ ನೆಮ್ಮದಿ ಇವರಿಗೆ ಸಿಗುತ್ತಿಲ್ಲ. ಮೊದಲೇ ಹೇಳಿದ ಹಾಗೆ ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಆನ್ಲೈನ್ನಲ್ಲಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಆಪ್ಟಮೈಜ್ ಇವರ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್, consistent branding, use the same handle, profile pictures and bio across all platform and create high quality content plan, develop a content calendar to ensure a consistent posting. ತನ್ನ ಒಂದು ಪ್ರೊಫೈಲಲ್ಲಿ ಸ್ನೇಹಿತರೆ ಪ್ರತಿದಿನ ಹೈ ಕ್ವಾಲಿಟಿ ಕಂಟೆಂಟ್ನ ತಾವು ಪೋಸ್ಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರೋ ಯುವರ್ ಆಡಿಯನ್ಸ್, ಪೋಸ್ಟ್ ರೆಗ್ಯುಲರ್ಲಿ, ಕನ್ಸಿಸ್ಟೆನ್ಸಿ ಈಸ್ ಕೀ, ಏಮ್ ಫಾರ್ at least 1 post a day. ಪ್ರತಿದಿನ ಸ್ನೇಹಿತರೆ ತಾವು ಒಂದು ಪೋಸ್ಟ್ ಅಪ್ಲೋಡ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಇವರ ಒಂದು ಫಾಲೋವರ್ಸ್ ಕೂಡ ಜಾಸ್ತಿ ಆಗುತ್ತಿದ್ದಾರೆ. ಯೂಸ್ ಹ್ಯಾಶ್ಟ್ಯಾಗ್ ರಿಸರ್ಚ್ ಆ್ಯಂಡ್ ಯೂಸ್ ರೆಲಿವೆಂಟ್ ಹ್ಯಾಶ್ಟ್ಯಾಗ್ ಟು ಇನ್ಕ್ರೀಸ್ ಯುವರ್ ಕಂಟೆಂಟ್ ರೀಚ್. ತಮ್ಮ ಪೋಸ್ಟ್ ಒಂದು ಡಿಸ್ಕ್ರಿಪ್ಷನಲ್ಲಿ ಸ್ನೇಹಿತರೆ ಹ್ಯಾಶ್ಟ್ಯಾಗ್ ಕೂಡ ಬಳಕೆ ಮಾಡುತ್ತಿದ್ದಾರೆ. ಸೊ ಇದರಿಂದ ತುಂಬ ಜನಕ್ಕೆ ರೀಚ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಎಂಗೇಜ್ ವಿತ್ ಯುವರ್ ಆಡಿಯನ್ಸ್, ಇಂಟರಾಕ್ಟಿವ್ ಕಂಟೆಂಟ್, ಯೂಸ್ ಪೋಲ್ಸ್ ಆ್ಯಂಡ್ Q&A ಸೆಷನ್ಸ್ ಆ್ಯಂಡ್ ಲೈವ್ ವಿಡಿಯೋಸ್ ಟು ಇಂಟ್ರ್ಯಾಕ್ಟ್ ವಿತ್ ಯುವರ್ ಫಾಲೋವರ್ಸ್ ಜೊತೆ ಸ್ನೇಹಿತರೆ ಲೈವ್ಗೆ ಬಂದು ಮಾತನಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಇವರ ಫಾಲೋವರ್ಸ್ ಜಾಸ್ತಿ ಆಗೋದಕ್ಕೆ ಒಂದು ಅವಕಾಶ ಸಿಗುತ್ತದೆ. ಅಪ್ರೋಚ್ ಬ್ರ್ಯಾಂಡ್ಸ್, ಕ್ರಿಯೇಟ್ ಎ ಮೀಡಿಯಾ ಕಿಟ್, ಇನ್ಕ್ಲೂಡ್ ಯುವರ್ ಬಯೋ ಆಡಿಯನ್ಸ್ ಡೆಮೋಗ್ರಫಿಕ್ಸ್, ಎಂಗೇಜ್ಮೆಂಟ್ ರೇಟ್ಸ್ ಆ್ಯಂಡ್ ಪ್ರೀವಿಯಸ್ ಕೊಲಾಬರೇಷನ್. ಇವರ ಹತ್ತಿರ ಒಳ್ಳೆ ಫಾಲೋವರ್ಸ್ ಇರೋದ್ರಿಂದ ಬ್ರ್ಯಾಂಡೆಡ್ ಕಂಪನಿ ಇವರಿಗೆ ಆ್ಯಡ್ಸ್ ಆ್ಯಂಡ್ ಸ್ಪಾನ್ಸರ್ಶಿಪ್ ಕೊಡ್ತಾ ಇದೆ. ಸೊ ಇದರಿಂದ ಇವರು ಆನ್ಲೈನಲ್ಲಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ.